ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನು ಎತ್ತಿದ್ದಾರೆ. ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತಂದರೆ, ನಾನು ಈಗಾಗಲೇ ಇದು 4ನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು. ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಇಲ್ಲ. ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ನು. ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವಿರಲಿಲ್ಲ. ಆದರೆ ಏನು ಒಂದು ಕೂಟ ಕಟ್ಟಿಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ, ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು ಇವರು, ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು, ಇದರ ಜೊತೆಗೆ ದಿವಂಗತ ನೀಲಕಂಠೇಗೌಡರು, ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಮಾಡಿದ್ರು. ನಾನು ಗೆಲ್ಲಬಾರ್ದು ಅಂತೇಳಿ ಚಿತ್ರ ಮಾಡಿದ್ರು. ಆವಣಿ ಎಲ್ಲಿದೆ? ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ. ಆವಣಿ ಎಲ್ಲಿದೆ, ಬಲ್ಲ ಎಲ್ಲಿದೆ, ಅದನ್ನು ತೆಗೆದು ಹೆಬ್ಬಣಿಗೆ ಹಾಕ್ತಾರೆ. ಇಲ್ಲೆಲ್ಲಿದೆ, ತಿಮ್ಮರಾವತ್ನಹಳ್ಳಿ ಎಲ್ಲಿದೆ, ಇದೆಲ್ಲಿದೆ, ಮಲ್ನಾಯಕನಹಳ್ಳಿ ಎಲ್ಲಿದೆ, ಅದನ್ನ ತೆಗೆದು ಆಗ್ರಹಕ್ಕೆ ಹಾಕ್ತಾರೆ. ಯಾಕೆ ಕಣ್ ಕಾಣಲ್ವ ನೀವು ಇವ್ರಿಗೇನು ಏನು ಬಂದಿದೆ ರೋಗ? ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು? ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು. ಯಾವಾಗ ತೀರ್ಮಾನ ಮಾಡಿದ್ರೋ ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ, ಸ್ಪರ್ಧೆನೆ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ. ನಾನು ಚುನಾವಣೆಗೆ ನಿಲ್ಬೇಕು, ನಾನು ಸೋಲ್ಲಿ ಗೆಲ್ಲಿ ನಿಲ್ಬೇಕು, ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ. ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡ್ಬೇಕು, ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮಗಿಲ್ಲ. ಭಾವನೆ ಇರೋದು ಬೇರೆಯವರಿಗೆ. ಜಯಸಿಂಹ ಕೃಷ್ಣಪ್ಪ ಅವರು 8 ಸಾರಿ ಗೆದ್ದಿದ್ದಾರೆ. ಅದು ಕಣ್ಣಿಗೆ ಕಾಣಲ್ವಾ? 8 ಸಾರಿ ಗೆದ್ದಿರೋದು. ಇದೇ ನಂಜೇಗೌಡರು ಈಗ 3ನೇ ಬಾರಿ. ಅದು ಕಾಣಲ್ವಾ? ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ 4ನೇ ಸಾರಿ ಆದರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಯಾಕೆ? ನಾನೇನು ಪಾಕಿಸ್ತಾನದವನ? ಇಲ್ಲ ನಾನೇನು ಬಾಂಗ್ಲಾದೇಶದವನ? ನಾನು ಈ ಮುಳಬಾಗಲ್ ತಾಲೂಕಿನವನು, ಕಾಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ. ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕಾದಂಥ ಒಂದು ಇದಾದ ಕಾರಣ ಇದು. ಮತ್ತೆ ಮೊನ್ನೆ ಪ್ರಕಾಶ್ ಅವರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ. ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ. ನಾನು ಹೇಳಿದ್ದು ಇಷ್ಟೇ. ನನ್ನ ಹತ್ರ ಅವರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೀನಿ. ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರತು ನಾನು ನಿಮಗೆ ಬಿಟ್ಕೊಡ್ತೀನಿ, ನಿಮಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ. ಇದು ಶುದ್ಧ ಸುಳ್ಳು. ನಾನು ಯಾವತ್ತೂ ಕೂಡ ಅದು ಹೇಳಿಲ್ಲ. ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ. ನಾವು ಚಾಲ್ತಿ ರಾಜಕಾರಣದಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರಬೇಕಾಗ್ತದೆ. ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೂರುವಂಥ ಜಾಯಮಾನ ನಂದಲ್ಲ. ಇದರಿಂದಾನೇ ಜೀವನ ಮಾಡಬೇಕು ಅನ್ನೋ ಇದು ಇಲ್ಲ. ನಮ್ದು ಕೂಡ ಜಮೀನ್ದಾರಿ ಕುಟುಂಬ. ನಾವು 150 ಎಕರೆ ಇದ್ದಂಥ ಒಂದು ಜಮೀನ್ದಾರಿ ಕುಟುಂಬ. ನನ್ನ ಭಾಗಕ್ಕೆ 70 ಎಕರೆ ಬಂದಿದೆ. ದಾಖಲೆಗಳಲ್ಲಿದೆ, ತೋರಿಸ್ತೀನಿ ಬೇಕಾದ್ರೆ. ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು 70 ಎಕರೆ. ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ, ನಾರಾಯಣಪುರ ಅಂತ. ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು. ತಿಳ್ಕೊಂಡು ಬನ್ನಿ ಬೇಕಾದ್ರೆ, ಅನಂತಪುರ ಪಕ್ಕದಲ್ಲಿ. ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು. ಇದರಿಂದ ನಾನು ದುಡ್ಡು ಮಾಡಬೇಕು. ನನ್ನ ಮೇಲೆ ಯಥೇಚ್ಛವಾದಂಥ ಆಪಾದನೆಗಳನ್ನು ಮಾಡೋರು. ಆಗ ಮಾಡಿದ್ದಾನೆ, ಈಗ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅಂತ. ಏನು ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಅದನ್ನು ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳೋಂಥ ನೆಸೆಸಿಟಿ ನನಗಿಲ್ಲ. ಅವ್ರವ್ರ ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು, ನಾವೇನು ಚೆನ್ನಾಗಿದ್ದೀವ, ನಾವು ಕರೆಕ್ಟಾಗಿದ್ದೀವ ಅಂತ. ನಂತರ ಇನ್ನೊಂದು ಹೇಳಿದ್ರು, ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ. ಬಹುಶಃ ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ. ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ.
ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ ಅವರ ಹೆಂಡತಿ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ ಅವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು. ಅವರು ಆಗ 35 ಓಟಲ್ಲಿ ಪರಾಭವಗೊಂಡ್ರು. ಯಾಕೆ? ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದಾ? ನೀವು ಆಗ್ಬಾರ್ದು ನಾನು ಹೇಳಿಲ್ಲ. ನಾನು ಆಗ್ಬಾರ್ದಾ? ಅವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು. ಇನ್ನೊಂದು, ಈ ಫೀಲ್ಡ್ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದೆಯಾ ನಿಮಗೆ? 1993ರಲ್ಲಿ ಗೋಲಿಬಾರ್ ಆಗಿದ್ದಂಗ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಅವ್ರು 93ರಲ್ಲಿ. ಈಗಲ್ಲ, 2000 ಇಸ್ವಿನಲ್ಲಿ ಮತ್ತೆ ಫ್ಯಾಟು, SNF ಇವೆಲ್ಲದ್ರ ಬಗ್ಗೆ ಹೋರಾಟ ಮಾಡಿ 2000ದಲ್ಲಿ ಗೋಲಿಬಾರ್ ಆಗಿ, ಆ ಗೋಲಿಬಾರಲ್ಲಿ ಏಟ್ ತಿಂದು 15 ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಆ ಕೇಸಲ್ಲಿ. ಆರ್ ವೆಂಕಟರಾಮಯ್ಯನವರು, ನಾನು, ದಿವಂಗತ MLA ಶ್ರೀರಾಮ್ ರೆಡ್ಡಿ ಅವರು, ಅಬ್ಣಿ ಶಂಕರ್ ಅವರು, ಇವತ್ತಿಗೂ ಅದು ದಾಖಲೆ ಇದೆ. ಏಕಾಏಕಿ ನಾನು ಫೀಲ್ಡ್ಗೆ ಬಂದವನಲ್ಲ, ಏಕಾಏಕಿ ನಾನು ಫೀಲ್ಡ್ಗೆ ಬಂದಿಲ್ಲ. ನಾನು ಕಷ್ಟಪಟ್ಟು ಬಂದಿರ್ತಕ್ಕಂಥವನು. ನಾನು ಬಂದಾಗ ಕೇವಲ 60-70 ಸೊಸೈಟಿ ಇತ್ತು. ಇವತ್ತು 200 ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ. ಇದು ಸಾಧನೆ ಅಲ್ವಾ? 5 ವರ್ಷದಿಂದ, ಹೋದ ವರ್ಷ 5 ವರ್ಷದಿಂದ ನಾನು ಗೆದ್ದಾಗ ಪ್ರಕಾಶ್ ಅವರು ನನಗೆ ಸಹಾಯ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಾಗೇನೆ 5 ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ನೋವು ಉಂಟು ಮಾಡದೆ, ಯಾವುದೇ ರೀತಿಯಾದಂಥ ಇದು ಮಾಡದೆ ಅವರನ್ನ ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ. ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು. ರಾಜೇಂದ್ರ ಗೌಡ್ರು ಕಾಂಗ್ರೆಸ್ನಲ್ಲಿದ್ದರು, ಅವರು ಸಪೋರ್ಟ್ ಮಾಡ್ಬೋದಾಯ್ತಲ್ಲ. ಹಾಗಾದ್ರೆ ಅವ್ರು ಯಾಕೆ ಮಾಡಲಿಲ್ಲ ಸಪೋರ್ಟು? ನಮ್ಮದು ಮಾತ್ರ ಹೇಳ್ತಾ ಇದ್ದಾರೆ. ಇದು ನಮ್ಮದೊಂದು ಪಕ್ಷ, ಇದು ಜಾತ್ಯತೀತ ಜನತಾದಳ ಪಕ್ಷ. ಇದಕ್ಕೊಂದು ಹೈಕಮಾಂಡ್ ಇದೆ, ಇದಕ್ಕೊಬ್ಬ MLA ಇದ್ದಾರೆ, ಇದಕ್ಕೊಬ್ಬ ನಾಯಕರುಗಳಿದ್ದಾರೆ, ಅಸಂಖ್ಯಾತಂತ ಕಾರ್ಯಕರ್ತರಿದ್ದಾರೆ. ಅವರ ಭಾವನೆಗಳಿಗೆ ನಾವು ಇದನ್ನ ಕೊಡೋದು, ಗೌರವ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಕಂಟೆಸ್ಟ್ ಮಾಡಿದ್ದೀವಿ. ದೇವರ ದಯೆಯಿಂದ ಮತ್ತೆ ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ದೀವಿ. ಹಾಗೇನೆ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ. ನಮ್ಮ MLA ಅವ್ರ ಬಗ್ಗೆ ಮಾತಾಡಿದ್ದಾರೆ. MLA ಅವರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು. ನೀವು ಪ್ರತಿ ಮಾತಿಗೂ ಹೇಳಿದ್ದೀರಿ, ನಾನು ಇಂಡಿಪೆಂಡೆಂಟು ಅಂತ ಹೇಳಿದ್ದೀರಿ. ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ಹಾಗಿರೋವಾಗ ಅಸಂಖ್ಯಾತಂತ ಲಕ್ಷಾಂತರ ಜನ MLA ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಜನಕ್ಕೂ ಕೂಡ ನಮ್ಮ MLA ಒಳ್ಳೆ ಹೆಸರು ತಗೊಂಡಿದ್ದಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಗೆ MLA ಮಾಡ್ತಾ ಇರೋಂಥ ಕೆಲಸ ಒಂದು ಆಪೋಸಿಷನ್ ಇದ್ದು ಯಾವ ವ್ಯಕ್ತಿ ಕೂಡ ಮಾಡೋದಕ್ಕಾಗಲ್ಲ. ಅಂತ ಕೆಲಸಗಳನ್ನ ನಮ್ಮ MLA ಅವರು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತೆ ಇನ್ನೊಂದು ಹೇಳಿದ್ರು, ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ. ಹೌದು, ಬೆಳೆಸಿದ್ದಾರೆ. ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದ್ರೆ ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಯೋದಕ್ಕೂ ನಾವು ಕನ್ನಡರಾಗಿದ್ದೀವಿ. ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ. ಅವ್ರು ಹೇಳಿದ ಕೆಲಸ ಚಾಚು ಚಪ್ಪದೆ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆಲಂಗೂರು ಶ್ರೀನಿವಾಸ್ ಅವರು ನಮ್ಮನ್ನು ಬೆಳೆಸಿದ್ದಾರೆ, ಆಲಂಗೂರು ಶ್ರೀನಿವಾಸ್ ಅವ್ರ ಹಿಂದೆ ನಾವು ಇದ್ವಿ. ಹಾಗಾಗಿ ಇದೊಂದು ಪಕ್ಷದ ಎಲ್ಲರನ್ನೂ ಬೆಳೆಸೋದು ನಾಯಕರ ಒಂದು ಕರ್ತವ್ಯ. ಇದು ಮಾಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಮಾತಾಡೋದು, ನಾವು ಹೈಜಾಕ್ ಮಾಡ್ಕೊಂಡು ಹೋದ್ವಿ, ಅವ್ರು ಕೇಳ್ಕೊಂಡ್ರು, ಬಿಡಲಿಲ್ಲ, ಅದೆಲ್ಲ ಅಂತ. ಇದೆಲ್ಲ ಒಂಥರ ಕಪೋಲ ಕಲ್ಪಿತ. ಇದು ನಾವು ಯಾವತ್ತೂ ಶ್ರೀನಿವಾಸ್ ಅವ್ರನ್ನ ಫೋರ್ಸ್ಫುಲ್ ಆಗಿ, ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ, ಸರಿ ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋರಂತೆ ಬರ್ರಪ್ಪ ಅಂತ ಹೇಳಿದ್ದೇವೆ ಹೊರತು ನಾವು ಫೋರ್ಸಿಬಲ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೇನೆ ಬಂಧುಗಳೇ, ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ, ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ. ಯಾರು ಕರ್ಕೊಂಡು ಹೋಗದೆ ಇರೋದು? ಯಾರು ಕರ್ಕೊಂಡು ಹೋಗಿಲ್ಲ? ನಿಮ್ಮ ನಂಜೇಗೌಡರು, ನಿಮ್ಮ ಇನ್ನೊಬ್ರು ಎಲ್ಲಾನು ಬಸ್ಗಳೇ ತಂದು ಇಳಿಸ್ತಾ ಇದ್ರು. ಅದು ಕಣ್ಣು ಕಾಣಿಸಲ್ವಾ? ಅದು ಕಣ್ಣು ಕಾಣಿಸಲ್ವಾ? ಎಲ್ಲರೂ ಬಸ್ಗಳೇ ತಂದು ಇಳಿಸ್ತಾ ಇದ್ದಿದ್ದು. ನಾವು ಟೂರ್ ಕರ್ಕೊಂಡು ಹೋಗಿರ್ಲಿಲ್ಲ.
ಯಾರು ಅವರೇ ಬಂದು ಹಣ ಎಲ್ಲಾದ್ರೂ ಒಂದ್ ಕಡೆ ಇರ್ತೀವಿ ಸುಮ್ಮನೆ ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ. 3 ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ, ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ, ನಾವೆಲ್ಲ ಒಂದ್ ಕಡೆ ಇರ್ತೀವಿ ಅಂದಿದ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ. ನಾವು ನಿಮ್ಮ ಥರ ನೋಟುಗಳು ಕೊಟ್ಟು ಚಿಲ್ಲರೆ ಕೊಟ್ಟು ಎಲ್ಲಾನು ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ. ನಾವು ಯಾವತ್ತೂ ಕೂಡ ಆ ಚಿಲ್ಲರೆ ಇಡೋದು, ನೋಟುಗಳಿಡೋದು ಇದು ಒಳ್ಳೇದಾ? ಪ್ರಭುತ್ವದಲ್ಲಿ ಇದೇ ಒಳ್ಳೇದಾ? ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ. ಹೌದು, ಧರ್ಮ ಪ್ರಜಾಪ್ರಭುತ್ವ ನಂಬರ್ ಗೇಮ್. ಇದು ನಂಬರ್ ಗೇಮ್. ಯಾರು ನಂಬರ್ ಜಾಸ್ತಿ ತಗೊಂಡಿರ್ತಾನೋ ಅವನು ಗೆಲ್ತಾನೆ. ಧರ್ಮ ಇವಾಗ ನಮ್ಮ ಕಡೆ ಇದೆ, ನಾವು ಗೆದ್ದಿದ್ದೀವಿ. ನಾವು ಧರ್ಮ ನಮ್ಮ ಕಡೆ ಇದೆ. ನಾವು ಒಳ್ಳೆ ಕೆಲಸ, ನಾವು ಒಬ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ. ನನಗೂ ಸಹಾಯ ಮಾಡಿದಾರೆ ಅವರು, ಇಲ್ಲ ಅಂತ ಹೇಳಿಲ್ಲ. ಹಾಗಂತೇಳಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡಕ್ ಹೋಗಲ್ಲ. ನಮ್ಮ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇಲ್ಲಿದ್ದಾರೆ. ಸಂಪೂರ್ಣ ಬೆಂಬಲ ಕೊಟ್ಟಿದ್ರಿಂದ ಅಷ್ಟು ಓಟ್ ತಗೊಂಡಿರೋದು. ಸರ್, ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನೀತಿ ಮೇಲೆ ಸೋಲು ಗೆಲುವು ಅನಿವಾರ್ಯ. ಸೋಲು ಆದ್ರೂ ಸೋಲ್ಬೇಕಾಗ್ತದೆ, ಎರಡೂ ಒಂದೇ ಒಬ್ಬರೇ ಆಗಕ್ಕಾಗಲ್ಲ. ಒಬ್ರು ಸೋಲ್ಬೇಕಾಗ್ತದೆ, ಒಬ್ರು ಗೆಲ್ಬೇಕಾಗ್ತದೆ. ದುರಾದೃಷ್ಟವಶಾತ್ ಆ ಎಮ್ಮ ಸೋತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಎಮ್ಮನಿಗೆ ಇನ್ನೂ ಒಳ್ಳೆ ಇದನ್ನ ಕೊಡುವಂತ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. 3 ಕ್ಯಾಂಡಿಡೇಟ್ನ ಗೆಲ್ಲಿಸುವ ಶಕ್ತಿ ಜೆಡಿಎಸ್ಗೆ ಇತ್ತು, ಎಲ್ಲೋ ಒಂದು ಕಡೆ ಪಕ್ಷ ನಿಷ್ಠೆ ಮರ್ತಿದ್ದಾರೆ. ನಾನು ಹೇಳಿದ್ನಲ್ಲ, ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನೇನು ಆಗಿರ್ತವೆ, ಮತದಾರರ ಒಂದು ತೀರ್ಪು, ಅದನ್ನ ನಾವು ಒಪ್ಕೋಬೇಕಾಗ್ತದೆ. ಮೂರು ತಾಲೂಕಲ್ಲಪ್ಪ, ಕೋಲಾರ ಮತ್ತು ಶ್ರೀನಿವಾಸಪುರ, ಮುಳಬಾಗಿಲು ಒಂದೇ ತಾಲೂಕು. ಪ್ರಕಾಶ್ ಅವರು ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ನಾನು ಯಾರಿಗೂ ಭಯ ಬೀಳೋಂಥ ವ್ಯಕ್ತಿ ಅಲ್ಲ. ನಾನೊಬ್ಬ ಅಡ್ವೊಕೇಟ್. ಒಂದು ನಿಮಿಷ ಇರು. ನಾನು ಯಾರಿಗೂ ಭಯ ಬೀಳೋವಂಥ ವ್ಯಕ್ತಿ ಅಲ್ಲ. ನಾನು 35 ವರ್ಷ ಲಾಯರ್ ಕೆಲಸ ಮಾಡಿರ್ತಕ್ಕಂಥವನು, ವಕೀಲ ವೃತ್ತಿ ಮಾಡಿರ್ತಕ್ಕಂಥವನು. ಕೋಲಾರ ವಕೀಲರ ಸಂಘಕ್ಕೆ 96ನಲ್ಲೇ ನಾನು ಪ್ರೆಸಿಡೆಂಟ್ ಆಗಿದ್ದೆ. 2000 ಇಸ್ವಿನಲ್ಲಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ. ಕೋಲಾರ ವಕೀಲರ ಸಂಘದಲ್ಲಿ 2 ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದ್ರೆ ನಾನೇ. ಒಬ್ಬ ವಕೀಲನಾಗಿ ಯಾರಿಗೂ ಭಯ ಪಡುವಂತ ನಾನು ಅವಶ್ಯಕತೆ ನನಗಿಲ್ಲ. ಯಾರು ಸ್ಪರ್ಧೆ? ಅವ್ರ್ಯಾಕೆ ಹಂಗಾದ್ರೆ ನೋಟುಗಳು ಕೊಟ್ರು? ನನಗೆ ಭಯ ಪಟ್ಟ ನೋಟುಗಳು ಕೊಟ್ಟಿದ್ದು? ನೋಟುಗಳು ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಬ್ಯಾಲೆಟ್ ಪೇಪರಲ್ಲಿ 1 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಹಿಂಗಿಟ್ಟು ಮಡಿಚಿ ಹಾಕಿದ್ರಲ್ಲ. ಹೌದು, ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ನೀವೆಲ್ಲ ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಗೆಲ್ಲಿ ಒಡಕಾಯಿತು. ಈಗ ನಮ್ಮಲ್ಲಿ ಒಡಕಿಲ್ಲ. ಯಾರು ಹೇಳಿದ್ ನಿಮ್ಗೆ ಒಡಕಿದೆ ಅಂತ? ಕಲ್ಪಲ್ಲಿ ಪ್ರಕಾಶ್ ಅವ್ರಿಗೂ ಸರ್, ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಘಂಟಾಘೋಷವಾಗಿ ಹೇಳ್ತಾ ಬಂದಿದ್ದಾರೆ. ನಿನ್ನೆ ನಿಮ್ಮ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ, ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ. ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ, ನಾನು ಇಂಡಿಪೆಂಡೆಂಟು, ನಾನು ಪಕ್ಷೇತರ. ಮೊನ್ನೆ ಬೈಪಲ್ಲಿ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು, ನಾನು ನಿಮ್ಮ ಪಕ್ಷಕ್ಕೆ ಸೇರಿದವನಲ್ಲ, ನಾನು ಪಕ್ಷೇತರ. ಆಗ ಪಕ್ಷೇತರ ಅಂದಾಗ ಅವ್ರು ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬೇಡದಾಗ ಇರೋವಾಗ ಇಲ್ಲ ಅಷ್ಟೇ. ಕಳೆದ ಕೋಚಬಲ್ ಚುನಾವಣೆಯಲ್ಲಿ ಇದು ನಮ್ದು ಕಡೆ ಚುನಾವಣೆ ಅಂತ ನೀವು ಮಾತು ಕೊಟ್ಟಿಲ್ಲ. ಇಲ್ಲ, ನಾನು ಮಾತು ಕೊಟ್ಟಿಲ್ಲ. ಅವ್ರು ನಿಂತಾಗ ಇದು ಮಾತುಕತೆ ಏನು ನಡೆದಿಲ್ಲ? ಮಾತುಕತೆ ನಡೀತು. ನಮ್ಮ ಸ್ಕೂಲ್ಗೆ ಬಂದಿದ್ರು ಅವರು, ಕೇಳಿದ್ರು ಅಣ್ಣ ಎಲ್ಲಿ ಸಿಗ್ತೀರಿ ಅಂತ. ನಾನು ಸ್ಕೂಲಲ್ಲಿ ಇದ್ದೀನಪ್ಪ, ನೀನು ಎಲ್ಲಿ ಹೇಳಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ. ಇಲ್ಲ ನಾನು ನೀನು ಎಲ್ಲಿದ್ರೆ ಅಲ್ಲಿ ಬರ್ತೀನಿ ಅಂತಂದ್ರು. ಸ್ಕೂಲಲ್ಲಿ ಇದ್ದೀನಿ ಅಂತಂದೆ. ಬಂದ್ಮೇಲೆ ಕೇಳಿದ್ರು, ಇಲ್ಲ ಈ ಥರ ಪರಿಸ್ಥಿತಿ ಇದೆ, ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ, ಬೈಫರ್ಕೇಶನಲ್ಲಿ ತೊಂದರೆ ಆಗಿದೆ, ಈಗ ನಾನು ನಿಲ್ಲದೆ ಇದ್ರೆ ನನಗೆ ಅವಮಾನ ಆಗ್ತದೆ, ಅದರಿಂದ ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ. ಇಲ್ಲಣ್ಣ ನೀವು ಹಂಗೆ ಹಿಂಗೆ ಅಂದರು, ನೀವು ಮಾತು ಹೇಳಿದ್ರಿ ಹಂಗೆ ಹಿಂಗೆ ಅಂದರು. ನಾನು ಹೇಳಿದ್ದು
ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾಗಲಿ ನಿಮ್ಗೆ ಇದು ಮಾಡ್ತೀನಿ ಅಂತಾಗಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡೇ ಹೋದ್ರು. ನಿಮ್ಮ ಟಾರ್ಗೆಟ್ ಬಂದಿದೆಯಾ ಸರ್? ಯಾವ ಟಾರ್ಗೆಟ್? ನಿಮ್ಮ ಚುನಾವಣೆಯಲ್ಲಿ ಚುನಾವಣೆ ಟಾರ್ಗೆಟ್ ಬಂದಿರುತ್ತೆ, ಆ ಟಾರ್ಗೆಟ್ ರೀಚ್ ಆಗಿದೆ, ಗೆದ್ದಿರೋದು. ಮಾನದಂಡ ನಾನು ಆಗ್ಲೇ ಹೇಳಿದೆ, ಇಟ್ ಇಸ್ ಎ ನಂಬರ್ ಗೇಮ್ ಅಂತ. ಪೊಲಿಟಿಕ್ಸ್ ಅಂಡ್ ಇದು ಪ್ರಜಾಪ್ರಭುತ್ವದಲ್ಲಿ ಏನಂದ್ರೆ ನಂಬರ್ ಗೇಮ್. ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ, ಒಂದು ರೋಡ್ ಜಾಸ್ತಿ ಬರುತ್ತೋ ಅವ್ರು ಗೆದ್ದಂಗೆ. ನಿಮ್ ಜೊತೆ ಇದ್ದ ಡೆಲಿಗೇಟ್ಸ್ ಪೂರ್ತಿ ನೀವು ವೋಟ್ ಹಾಕಿಲ್ಲ ಸರ್, ಅವ್ರ ಜೊತೆ ಇರೋ ಡೆಲಿಗೇಟ್ಸ್ ಎಲ್ಲ ಪೂರ್ತಿ ಹಾಕಿದಾರಾ? ಅವರು ನಾನು ಗೆದ್ದಿಲ್ಲ, ನಾನು ಸೋತಿಲ್ಲ, ಗೆದ್ದಿದ್ದೀನಿ ಅಂತ ಹೇಳಿ. ಅದು ಸರ್ಟಿಫಿಕೇಟ್ ಹಾಗಾದ್ರೆ ಅವ್ರನ್ನೇ ತಗೊಳ್ಲಿಕ್ಕೆ ಹೇಳಿ. ಸೋತಿಲ್ಲ ಗೆದ್ದಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ಲಿಕ್ಕೆ ಹೇಳಿ. ಸರ್, ಮತ್ತೆ ಒಂದಾಗೋ ಚಾನ್ಸಸ್ ಆ ನಂತರ ಇನ್ನೊಂದೇನು ಹೇಳ್ತೀನಿ, ಈ ಚುನಾವಣಾ ಇದನ್ನ ತಯಾರಿ ಮಾಡ್ಕೊಳ್ಳೋಕೆ ಪ್ರಾರಂಭ ಆದಾಗ ತಾಲೂಕೆಲ್ಲ ಒಂದೇ ಇದ್ದಾಗ ಚುನಾವಣೆ ಘೋಷಣೆ ಆಯಿತು. ಘೋಷಣೆ ಆದಾಗ ನಮ್ಮ ಡೈರೆಕ್ಟರ್ಗಳೆಲ್ಲಾನು 120 ಜನ ನನ್ನ ಕೈಗೆ ಡೆಲಿಗೇಟ್ಸ್ ತಂದ್ಕೊಟ್ರು. ಅವರೇ ತಂದ್ಕೊಟ್ರು. ನಾನು ಯಾರ ಹತ್ರನೂ ಕಿತ್ಕೊಳ್ಳೋದಿಲ್ಲ, ನಾನು ಕಿತ್ಕೊಳ್ಳೋಂಥ ನೆಸಿಟಿನೂ ಇಲ್ಲ. ಯಾಕಂದ್ರೆ ಅಷ್ಟೋ ಇಷ್ಟೋ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ ಜನದ್ದು. ಅವರೇ ತಂದ್ಕೊಟ್ರು 120 ಜನ. ಆ ಸಂದರ್ಭದಲ್ಲಿ ಕೂಡ ಅವ್ರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಹೇಳಿಲ್ಲ. ಎರಡನೇದು, ಇದೇ ನಮ್ಮ MLA ಅವರು ಈ ಉಪ್ಪರಳ್ಳಿ ಮತ್ತು ಕಾಡೇನಹಳ್ಳಿಯಲ್ಲಿ ಡೈರಿ ಬಿಲ್ಡಿಂಗ್ ಓಪನ್ ಆಯಿತು. ಆಗ ನನ್ನ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸೇ ಮಾಡಿಬಿಟ್ರು. 6 ತಿಂಗಳು ಮೊದಲೇನೆ, 6 ತಿಂಗಳು ಅಂದರೆ 1 ವರ್ಷದ ಮೊದಲೇನೆ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋದು. ಮಾನ್ಯ ಪ್ರಕಾಶ್ ಅವರು ಆ ಸಂದರ್ಭದಲ್ಲಿ ಕೂಡ ನಾನು ಇದೀನಿ ಕ್ಯಾಂಡಿಡೇಟು ಅಂತ ಹೇಳಿಲ್ಲ. ಒಂದು ನಿಮಿಷ ಇದೆ ಪೂರ್ತಿ ಹೇಳ್ಬಿಡ್ತೀನಿ. ಆ ಒಂದೇನು ಅಂತಂದ್ರೆ ಪ್ರಕಾಶ್ ಅವ್ರದ್ದು ಲೇಟ್ ಎಂಟ್ರಿ. ಇನ್ನು ಸ್ವಲ್ಪ ಮೊದಲು ನಾನು ಇದೀನಿ ಅಂತ ಹೇಳಿದ್ರೆ ನಮ್ಮ ಮುಖಂಡರು ಎಲ್ಲ ಸೇರಿ ಏನು ತೀರ್ಮಾನ ತಗೋತಾ ಇದ್ರೆ ಗೊತ್ತಿಲ್ಲ. ಬಟ್ ಅವರು ಎಂಟ್ರಿ ಲೇಟ್ ಎಂಟ್ರಿ. ಮೊದಲಿಗೆ ಅವ್ರ ಎಂಟ್ರಿ ಆಗಕ್ಕೆ ಮೊದಲೇನೆ ನನ್ನನ್ನು ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಈಗ ಇದರಲ್ಲಿ ನಂದಿನಿ ಒಂದು ರೈತರ ಚುನಾವಣೆ ಯಾವುದೇ ಚಿಹ್ನೆ ಇರೋದಿಲ್ಲ. ಇಷ್ಟು ಪ್ರತಿಷ್ಠೆ, ಇಷ್ಟು ಆಕಾಂಕ್ಷಗಳು, ಇಷ್ಟು ಆನಂದ, ಇದು ಈ ಚುನಾವಣೆಗೆ ಬೇಕಾಗಿದೆ. ಅದು ಗೊತ್ತಿಲ್ಲ. ನಾನು ಯಾಕೆಂದ್ರೆ ನಾನು 4ನೇ ಸಾರಿ ಗೆಲ್ತಾ ಇದ್ದೇನೆ. ಹೊಸದಾಗಿ ನಿಂತು ಖರ್ಚು ಮಾಡೋರನ್ನು ಕೇಳಿ. ನಾನು 4ನೇ ಸಾರಿ ಗೆಲ್ತಾ ಇರೋದು. ದುಡ್ಡು ಕೊಡ್ದೇನೆ ಗೆದ್ದಿದ್ದೀನಿ. 2004ರಲ್ಲಿ ನಂದು ಎಷ್ಟು ಗೊತ್ತಾ ಖರ್ಚು? ಬರೀ 50,000. 2004ರಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ. ನನ್ನ ಖರ್ಚೆಲ್ಲ ಬರೀ 50,000. ಅದು ಏನಕ್ಕೆ? ವೆಹಿಕಲ್ಸು ಇದಕ್ಕೋಸ್ಕರ ಅಷ್ಟೇ. ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ, ಒಂದು ಕುಡಿಸಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿಲ್ಲ, ಏನೂ ಇಲ್ಲ. ಆದರೂ ಕೂಡ ಗೆದ್ದಿರೋದು. ಈಗ ನಂದಿನಿ ದೇಶದಲ್ಲಿ ಕಳೆದ ಇದರಲ್ಲಿ 39ನೇ ಇದರಲ್ಲಿತ್ತು. ಈಗ 4ನೇ ಸ್ಥಾನಕ್ಕೆ ದೇಶದಲ್ಲೇ ಬಂದಿದೆ. ಹೇಗಿರ್ಬೋದು ನಿಮ್ಮ ಆಡಳಿತ? ಹೇಗಿರ್ಬೋದು ರೈತರಿಗೆ ನಿಮ್ಮ ಸಹಕಾರ? ಅಲ್ಲ, ನಮ್ಮ ಆಡಳಿತ ರೈತರಿಗೋಸ್ಕರನೇ. ನಾವು ಉತ್ತಮ ಆಡಳಿತ ಕೊಡಬೇಕು, ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು, ಮತ್ತು ಉತ್ಕೃಷ್ಟವಾದಂಥ ಪಾನೀಯಗಳು ಕೊಡಬೇಕು, ಮತ್ತು ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು. ಇದೇ ನಮ್ಮ ಧ್ಯೇಯ. ಮತ್ತು ರೈತರಿಗೆ ಒಳ್ಳೆ ಸ್ಪರ್ಧಾತ್ಮಕವಾದಂಥ ದರ ಕೊಡಬೇಕು. ಇದು ನಮ್ಮ ಧ್ಯೇಯ. ಸರ್, ಈಗ ತಾಲೂಕಿನಲ್ಲಿ ಏನಾದ್ರು ಸಮೀಕರಣ ಬದಲಾಗಿದೆಯಾ ಸರ್ ನಿಮ್ಮ ಪಕ್ಷದಲ್ಲಿ? ಇಲ್ಲ, ನಮ್ಮ ಪಕ್ಷ ಸದೃಢವಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಮುಖಂಡರು ಕೂಡ ಒಂದಾಗಿದ್ದೀವಿ. ಇದೇ ಒಂದಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತೀವಿ. ಎಲ್ಲ ಕಡೆ ಜೈಬೇರಿ ಬಾರಿಸೋದು ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾರೆ. ನಿಮ್ಮ ಬೆಂಬಲಕ್ಕೆ ಗೌತಮಿ ಪ್ರಕಾಶ್ ಅವರು ಲಾಸ್ಟ್ ಎಲೆಕ್ಷನ್ ನಲ್ಲಿ ನಿಂತಿದ್ರು. ಮತ್ತೆ ಏನಾದ್ರು ಮಾತುಕತೆ ಆಗಿ? ಈಗ ರಾಜಕಾರಣ ನಿಂತ ನೀರಲ್ಲ, ಬದಲಾವಣೆ ಆಗ್ತಾ ಇರ್ತವೆ. ಬದಲಾವಣೆ ಜಗದ ನಿಯಮ. ಆಗಿರುವಾಗ ಪ್ರಕಾಶ್ ಅವರು ನಮ್ಮ ಸ್ನೇಹಿತರೆ. ಅವರು ಒಡಂಬಡಿಕೆಯಾಗಿ ಇದಾದಾಗ ಬಂದರೆ ಯಾರೂ ಇಲ್ಲ ಅನ್ನಲ್ಲ. ಅದಕ್ಕೆ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೋತಾರೆ. ನೀವು ತಾಲೂಕು ಅಧ್ಯಕ್ಷರಾಗಿದ್ದೀರಾ? ಹೌದು. ಮತ್ತೆ ಆ ಪ್ರಯತ್ನಗಳು ಮಾಡ್ತೀರಾ? ಯಾವ ಪ್ರಯತ್ನಗಳು? ನಿಮ್ಮಿಂದ ದೂರ ಹೋಗಿದ್ದಾರೆ. ಅಲ್ಲ, ಈಗ ನಮ್ಮಿಂದ ದೂರ ಹೋಗಿರೋರು ನಮ್ಮ ಪಕ್ಷದಿಂದ ಯಾರೂ ಇಲ್ಲ. ನಮ್ಮ ಪಕ್ಷದಿಂದ ದೂರ ಹೋಗಿರೋರು ಯಾರೂ ಇಲ್ಲ. ಪ್ರಕಾಶ್ ಅವರು ಬಾಹ್ಯ ಬೆಂಬಲ ನೀಡಿದ್ರು. ಈ ಸದ್ಯಕ್ಕೆ ಅವರು ಬಾಹ್ಯ ಬೆಂಬಲ ವಾಪಸ್ ತಗೊಂಡಿದ್ದೀನಿ ಅಂತ ಕೂಡ ಹೇಳಿಲ್ಲ. ಆ ಸಂದರ್ಭ ಬಂದಾಗ ನೋಡೋಣ.
ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಅವರು ಇದ್ರು ಸರ್ ಜೊತೆ. ಹ್ಮ್ ಜೆಡಿಎಸ್ ಅವರು ಇದ್ರು ಸರ್ ಪತ್ರಿಕಾಗೋಷ್ಠಿಯಲ್ಲಿ. ಸರ್ ಈಗ ಇದ್ರು ವಿಡಿಯೋದಲ್ಲಿ. ಅಲ್ಲ, JDS ನವರು ಇದ್ರು ನೀವು. ಅಲ್ಲ, ಯಾರಿದ್ರೋ ಯಾರೋ ಗೊತ್ತಿಲ್ಲ. ಸಂದರ್ಭ ಬಂದಾಗ ಅದ್ ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು? ಈಗ ಇದಾರೆ ನೋಡಿ ಎಲ್ಲ ಟೀಮ್. ಅಲ್ಲೂ ಇದ್ರು ಅಂತ ಅನ್ಕೆ ಸರ್. ಇವ್ರು ಇಲ್ಲಿದವ್ರು ಇದ್ರಲ್ಲಿ ಇಲ್ಲಿ ಬಂದಿಲ್ಲ ಅವರು, ಅಲ್ಲಿ ಬಂದಿದ್ರು. ಇವ್ರು ಬಂದಿದ್ರ? ಇವ್ರಿಲ್ಲ ಸರ್. ಮತ್ತೆ ನೀವು ಬಿಡಿ ಯಾರೋ ಒಬ್ರೋ ಇಬ್ರೋ ಬಂದಿದ್ದಾಗ ನಾವ್ ಅದಕ್ಕೇನು ಮಾಡಕ್ಕಾಗಲ್ಲ. ನೋಡೋಣ, ಸರ್ ಈಗ ಮುಂದಿನ ದಿನಗಳಲ್ಲಿ ಅದು ನಾವು ಚರ್ಚೆ ಮಾಡ್ತೀವಿ. ಸರ್ ಅದೇ ವಿಚಾರ. ಈಗ ಪಕ್ಷೇತರ ಅಭ್ಯರ್ಥಿಗೆ ನಿಮ್ ಪಕ್ಷದವರು ಕೆಲವರು ಸಪೋರ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಏನಾದ್ರು ಕ್ರಮ ತಗೊಳ್ಳೋದು? ಇದು ಸೀಕ್ರೆಟ್ ಬ್ಯಾಲೆಟ್ ಇಲ್ಲ, ಜೊತೆಯಲ್ಲಿ ಬಹಿರಂಗ ಪ್ರಚಾರದಲ್ಲಿ ಸರ್. ಬಹಿರಂಗ ಪ್ರಚಾರದಲ್ಲಿ ಯಾರು ನನಗೆ ಕಾಣಿಸ್ಲಿಲ್ಲ. ವೋಟಿಂಗು ಸೀಕ್ರೆಟು, ಯಾರಿಗೆ ಹಾಕಿದ್ದಾರೆ ಗೊತ್ತಾಗಲ್ಲ. ಹಂಗಾಗಿ ನಾವು ಅದನ್ನ ಏನು ಹೇಳಕ್ಕಾಗಲ್ಲ. ಬೇರೆಯವ್ರು ಮಾತಾಡ್ತಾರೆ. ಇರಿ, ದುಡ್ಡು ಕೊಟ್ಟ ಬದಲು ವಾಪಸ್ ಇಟ್ಕೊಂಡ್ಬಂದ್ಕೊಳ್ಳಿ ಕೆಲವರೆಲ್ಲ ಕೊಡ್ತಾ ಇದಾರೆ. ಏನಕ್ಕೆ ಕೊಡಿಸಿ, ಯಾರು ಕೊಡಂಗಿದ್ರೆ ಕೊಡಿಸಿ. ಕೊಟ್ರಂತ ನಿಮ್ಗೆ ಯಾರನ್ನ ಕೊಟ್ರ ಸರ್? ಇಲ್ಲ, ನೀವ್ ಯಾರನ್ನ ಕೊಡ್ಸಂಗಿದ್ರೆ ಕೊಡಿಸಿ. ಅಲ್ಲ, ಕೊಟ್ರಂತ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ನಂಗೆ ಗೊತ್ತಿಲ್ಲ, ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ.